ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಆಫ್ಟರ್ ಲಾಂಗ್ ಡೇಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಹೌದಾ, ಇವಾಗ ನಾನು ವೀಡಿಯೋ ಮಾಡ್ತಿರೋದೇನಪ್ಪ ಅಂದರೆ, ಎಲ್ರಿಗೂ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಘನ ಸರ್ಕಾರ 15,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಆ 15,000ರಲ್ಲಿ PSTR, GPSTR, HSTR, ಹೌದಾ, ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ಹೌದಾ, ಈ 3 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಆ ಮಾಹಿತಿಯನ್ನು ಇಟ್ಕೊಂಡು ನಾನಿವತ್ತು HSTR PM ಮೆಥಡ್, ಎಸ್ಪೆಷಲಿ ಫಾರ್ PM ಮೆಥಡ್, ಅದರಲ್ಲಿ ಮ್ಯಾಥಮೆಟಿಕ್ಸ್ದು ಕಂಪ್ಲೀಟು ಬ್ಲೂ ಪ್ರಿಂಟ್ ಕೊಡ್ತೀನಿ. ಹೌದಾ, ಈ ಬ್ಲೂ ಪ್ರಿಂಟ್ನ ಯಾವ ಬೇಸ್ ಮೇಲಪ್ಪ ನಾನು ಮಾಡಿರೋದು ಅಂದರೆ, ಈ ಬ್ಲೂ ಪ್ರಿಂಟನ್ನು ನಾನು ರೆಡಿ ಮಾಡಿರೋ ಬೇಸ್ ಯಾವುದಪ್ಪ ಅಂದರೆ 2015ರಲ್ಲಿ, ಹೌದಾ, 2015ರಲ್ಲಿ ನಡೆದಿರೋಂಥ HSTR ಎಕ್ಸಾಮ್ನ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಮ್ಯಾಥ್ಸಲ್ಲಿ ನಮಗೆ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ಗೆ ಕವರ್ ಆಗ್ತಾವ ಅಂಥೇಳಿ ಅನಲೈಸ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾವ ಚಾಪ್ಟರ್ ಓದಬೇಕು, ಯಾವುದನ್ನು ಬಿಡಬೇಕು, ಯಾವುದರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಇದೆ, ಯಾವುದರಲ್ಲಿ ಕಡಿಮೆ ಇದೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹೌದಾ, ನೋಡಿ, ಎಲ್ರಿಗೂ ಮೊದಲು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾಹಿತಿ ಇರಬೇಕು. HSTRಲ್ಲಿ 2 ಪೇಪರ್ ಬರ್ತವೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಸಹ 100 ಮಾರ್ಕ್ಸು, ಪೇಪರ್ 2 ಸಹ 100 ಮಾರ್ಕ್ಸಲ್ಲಿ ಇರುತ್ತೆ. ಇನ್ನೊಂದು ಈ HSTR ಏನಿದೆ ಕಂಪ್ಲೀಟ್ಲಿ MCQ ಬೇಸ್ಡ್ ಇರುತ್ತೆ. ಹೌದಾ, ಇದರಲ್ಲಿ ಯಾವುದೇ ರೀತಿ ಡಿಸ್ಕ್ರಿಪ್ಷನ್ ಇರಲ್ಲ. GPSTRಲ್ಲಿ ಇರುತ್ತೆ, ಬಟ್ HSTRಲ್ಲಿ ಕಂಪ್ಲೀಟ್ಲಿ MCQ ಬೇಸ್ಡ್ ಇರುತ್ತೆ. ಓಕೆ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ಅಂದರೆ, ನೋ ನೆಗೆಟಿವ್ ಮಾರ್ಕಿಂಗ್. ಹೌದಾ, ಪೇಪರ್ 1ನಲ್ಲಿ 100 ಪ್ರಶ್ನೆ ಇರ್ತವೆ, ಪೇಪರ್ 2ಅಲ್ಲಿ 100 ಪ್ರಶ್ನೆ ಇರ್ತವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವು ಒಂದು ತಪ್ಪು ಮಾಡಿದರೆ 1 ಮಾರ್ಕ್ಸೇ ಕಡಿಮೆ ಆಗೋದು. ಓಕೆ, ಇದು ಎಲ್ರಿಗೂ ಒಂಥರ ಪ್ಲಸ್ ಪಾಯಿಂಟ್ ಇದ್ದಾಗೆ. ಫಸ್ಟ್ ಪೇಪರು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ಈಗ ನೋಟಿಫಿಕೇಷನ್ ಆಗುತ್ತೆ ಅಂದ ಕೂಡಲೇ ಎಲ್ಲ ಚಾನಲಲ್ಲೂ ಹರಿದಾಡುತ್ತಾ ಇರುತ್ತೆ ಇದ್ರ ಬಗ್ಗೆ. ಆದರೂ ಜಸ್ಟ್ ಕ್ವಿಕ್ಕಾಗಿ ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡೋಣ. ಪೇಪರ್ 1 ಬಂದು 100 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಜನರಲ್ ನಾಲೆಜಿಗೆ 25, ಸೈಕಾಲಜಿಗೆ 25, ಇಂಗ್ಲೀಷ್ಗೆ 12, ಕಂಪ್ಯೂಟರ್ಗೆ 13, ಮೆಂಟಲ್ ಎಬಿಲಿಟಿಗೆ 25, ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಹೌದಾ, ಈ GK ಏನಿದೆ ಅಲ್ಲ, ಇದು ಯಾವುದೇ ಥರ ಓಲ್ಡ್ GK ಇರಲ್ಲ. ಅಂದರೆ ಇವತ್ತಿನ ಕರೆಂಟ್ ಅಫೇರ್ಸೇ ನಾಳೆಯ GK ಕ್ವಶನ್ನಾಗಿ ಬರ್ತಾವೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ಒಂಚೂರು ಟಚ್ ಇರಲಿ, ರೆಗ್ಯುಲರಾಗಿ ನೋಡ್ತಾ ಇರಿ. ಮತ್ತು ನೆಕ್ಸ್ಟ್ ಎಜುಕೇಷ್ನಲ್ ಸೈಕಾಲಜಿ, ಹೌದಾ, ಸಿದ್ಧಾಂತಗಳನ್ನು ತಪ್ಪದೇ ನೋಡ್ಕೊಳ್ಳಿ, 25 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷು ಗ್ರಾಮರ್ ಇರುತ್ತೆ, ಕಂಪ್ರೆನ್ಷನ್ ಇರುತ್ತೆ. ಕಂಪ್ಯೂಟರ್ ನಾಲೆಜಿ ಕಂಪಲ್ಸರಿ, ಕಂಪ್ಯೂಟರ್ ಸಾಕ್ಷರತೆ ಎಲ್ರಿಗೂ ಚೆಕ್ ಮಾಡ್ತಾನೆ ಇದ್ದಾರೆ. ಇನ್ನು ಮೆಂಟಲ್ ಎಬಿಲಿಟಿ, ಹೌದಾ, ಮಾನಸಿಕ ಸಾಮರ್ಥ್ಯ. ಇದಿಷ್ಟು ಪೇಪರ್ 1. ಇದರಲ್ಲಿ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನೀವು HSTR ನಿಮ್ಮದು ಒಂದು ಪೋಸ್ಟ್ ಆಗಬೇಕು ಅಂದರೆ ನೀವು ಕಂಪಲ್ಸರಿ ಈ ಫಸ್ಟ್ ಪೇಪರಲ್ಲಿ 70+ ಮಾಡಲೇಬೇಕು. ಓಕೆ, 70+ ಮಾಡಲೇಬೇಕು. ಸೊ ಆ 70+ ಮಾಡಲೇಬೇಕು ಅಂದರೆ ನೀವು GKನ ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಯಾವುದು ಇದನ್ನೇ ಕೊಡ್ತಾರಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಸೈಕಾಲಜಿ ಆಯಿತು, ಇಂಗ್ಲೀಷ್ ಆಯಿತು, ಕಂಪ್ಯೂಟರು, ಮೆಂಟಲ್ ಎಬಿಲಿಟಿ, ಈ 4ರಲ್ಲಿ ನಾವು ಗೆಸ್ ಮಾಡ್ಬೋದು ಯಾವ ರೀತಿ ತೆಗಿಬೋದು ಅಂತ ಕ್ವಶನ್ಸ್ನ. ಬಟ್ GK ಇದೇ ತೆಗಿತಾರ, ಇದೇ ಟೈಪ್ ಕೇಳ್ತಾರ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಕಂಪಲ್ಸರಿ ಇವು 4 ಪರ್ಫೆಕ್ಟ್ ಆಗಬೇಕು. ಅಂದರೆ ಇವು 4ಅಲ್ಲಿ ಯಾವುದೇ ಪ್ರಶ್ನೆ ಕೇಳಿದರೂ ನಮ್ಮ ಕಡೆಯಿಂದ ತಪ್ಪಾಗಲಾರ್ದ ಇರೋ ಹಾಗೆ ನಾವೇನು ಮಾಡಬೇಕು, ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿರಬೇಕು. ಇನ್ನು ಪೇಪರ್ 2 PM ಮೆಥಡ್, ಹೌದಾ, PM ಮೆಥಡ್ ಅವರಿಗೆ ಫಿಸಿಕ್ಸ್ 40 ಮಾರ್ಕ್ಸು, ಮ್ಯಾಥಮೆಟಿಕ್ಸ್ 40 ಮಾರ್ಕ್ಸು, ಮೆಥಡಾಲಜಿ 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಹೌದಾ, ಈ ಮೆಥಡಾಲಜಿ ಮ್ಯಾಥ್ಸ್ ಬೇಸ್ ಮೇಲೆ ಇರುತ್ತೆ. ಫಿಸಿಕ್ಸಲ್ಲಿ 40 ಕ್ವಶನ್ನು 40 ಮಾರ್ಕ್ಸು, ಮ್ಯಾಥಮೆಟಿಕ್ಸಲ್ಲಿ 40 ಕ್ವಶನ್ಸು 40 ಮಾರ್ಕ್ಸ್. ಅದೇ CB ಮೆಥಡ್ ಆಗಿತ್ತು ಅಂದರೆ ಅವರಿಗೆ ಕೆಮಿಸ್ಟ್ರಿ 40 ಮಾರ್ಕ್ಸು ಮತ್ತು ಬಯಾಲಜಿ 40 ಮಾರ್ಕ್ಸ್ ಇರುತ್ತೆ. ಹೌದಾ, ಐ ಹೋಪ್ ಇಷ್ಟು ಪೇಪರ್ 1 ಪೇಪರ್ 2 ಬಗ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಕಂಪ್ಲೀಟ್ಲಿ MCQ ಬೇಸ್ಡೇ ಇರುತ್ತೆ. ಓಕೆ, ಇನ್ನೊಂದು HSTRಲ್ಲಿ ನಮ್ಮದೊಂದು ಪೋಸ್ಟ್ ಆಗಬೇಕು ಅಂದರೆ 200 ಮಾರ್ಕ್ಸ್ಗೆ ನಾವು ಮಿನಿಮಮ್ 150+ ಟಾರ್ಗೆಟ್ ಮಾಡಿ
ನಮ್ಮ ಪ್ರಿಪ್ರೇಷನ್ನ ಮಾಡಬೇಕು. ಹೌದಾ? ಸೊ ಪೇಪರ್ ಫಸ್ಟಲ್ಲಿ 70+, ಪೇಪರ್ ಸೆಕೆಂಡಲ್ಲಿ 70 to 80 ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಒಮ್ಮೆ ಅಪ್ಲೈಡ್ ಕ್ವಶನ್ಸ್ ಬಂತು ಅಂದರೆ ಕಟ್ ಆಫ್ ಏನಾಗುತ್ತೆ, 150ಕ್ಕಿಂತ ಕಡಿಮೆ ನಿಲ್ಲೋ ಚಾನ್ಸಸ್ ಇರುತ್ತೆ. ಕ್ವಶನ್ ಪೇಪರ್ ಈಸಿ ಬಂತು ಅಂದರೆ 160+, ಎಷ್ಟು 160+ಗೆ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇರುತ್ತೆ. ಸೊ ನಾವೆರಡಕ್ಕೂ ರೆಡಿಯಾಗಿ 150ಕ್ಕಿಂತಲೂ ಹೆಚ್ಚು ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ನಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ನಾವು. ಹೌದಾ? ಇನ್ನು ಇದು ನೋಡಿ ನಮ್ಮದು ಮ್ಯಾಥಮೆಟಿಕ್ಸು ಸಿಲೆಬಸ್. ಹೌದಾ? 8th to 10th ಈ ಸಿಲೆಬಸ್ ಏನಿದೆ 2015 ಸಿಲೆಬಸ್. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅಂತ ನಾವು ಅನ್ಕೋಬೋದು. ಯಾಕಂದರೆ ಇದು ಹೈಸ್ಕೂಲಿಗೆ ಪರ್ಫೆಕ್ಟ್ ಆಗಿರುವಂಥ ಸಿಲೆಬಸ್ ಆಗಿದೆ. ಇವಾಗ ಅವರು 2015ರಲ್ಲಿ ಇಟ್ಟಿರೋದು. ಸಪೋಸ್ ಈಗ ಇದರಲ್ಲಿ ಕಂಟೆಂಟು ಜಾಸ್ತಿ ಮಾಡಿದರೆ PUC ಲೆವೆಲ್ ಆಗಬೇಕು, ಕಂಟೆಂಟ್ ಕಡಿಮೆ ಮಾಡಿದರೆ GPSTR ಲೆವೆಲಿಗೆ ಆಗಬೇಕು. ಹಾಗಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಇವರು ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ. ಮಾಡಿದರೂ ಎಲ್ಲೋ 0.5% ಮಾಡಿದರೂ ಮಾಡ್ಬೋದು. ಯಾವುದಾದ್ರೂ ಒಂದೆರಡು ಟಾಪಿಕ್ಸ್ನ ತೆಗಿಬೋದು ಅಷ್ಟೇ ಹೊರತಾಗಿ ಮತ್ತು ಯಾವುದೇ ರೀತಿ ಹೆಚ್ಚಿನದಾಗಿ ಸಿಲೆಬಸ್ಸಲ್ಲಿ ಇವರು ಏನೂ ಚೇಂಜಸ್ ಮಾಡಲ್ಲ. ಹೌದಾ? ನೋಡಿ, ನಂಬರ್ ಸಿಸ್ಟಮ್ ಇದೆ, ಯಾವುದು ಸಂಖ್ಯಾ ಪದ್ಧತಿ. ನೆಕ್ಸ್ಟು ವಾಸ್ತವ ಸಂಖ್ಯೆಗಳು, ಸರ್ಟ್ಸ್ ಮೀನ್ಸ್ ವಾಸ್ತವ ಸಂಖ್ಯೆಗಳು. ಹೌದಾ? ನೆಕ್ಸ್ಟ್ ಏನು ಬರುತ್ತೆ, ಸೆಟ್ಸ್ ಅಂದರೆ ಗಣಗಳು. ಹೌದಾ? ಅದಾದಮೇಲೆ ಪ್ರೋಗ್ರೆಷನ್ ಮೀನ್ಸ್ ಶ್ರೇಣಿಗಳು. ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂದರೆ ವಾಣಿಜ್ಯ ಗಣಿತ. ಹೌದಾ? ಇದನ್ನು ನಾವು ಹೈಸ್ಕೂಲ್ ಪ್ರೈಮರಿಲಿಂದನೂ ಕಲಿತಾ ಬಂದಿದ್ದೀವಿ. ಬಡ್ಡಿ, ಲಾಭಾಂಶ, ನಷ್ಟ, ಶೇಕಡಾವಾರು. ಹೌದಾ? ಬಡ್ಡಿ, ಚಕ್ರಬಡ್ಡಿ, ಸರಳ ಬಡ್ಡಿ ಅದೇ ಇರುತ್ತೆ ಇದರಲ್ಲಿ ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅಂಕಿಅಂಶಗಳು. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ರಮಯೋಜನೆ ಮತ್ತು ವಿಕಲ್ಪ. ಪ್ರೊಬ್ಯಾಬಿಲಿಟಿ ಅಂದರೆ ಸಂಭವನೀಯತೆ. ಹೌದಾ? ಒಂದು ದಾಳನ ಉರುಳಿಸಿದರೆ 6 ಬೀಳುವ ಸಂಭವನೀಯತೆ ಎಷ್ಟು, 2 ಬೀಳುವ ಸಂಭವನೀಯತೆ ಎಷ್ಟು ನೋಡಿರ್ತಾರೆ ನೀವು ಈ ಥರ ಕ್ವಶನ್ಸ್. ಹೌದಾ? ನೆಕ್ಸ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ ಅಂದರೆ ಬೀಜಗಣಿತದ ಮೂಲ ಪರಿಕಲ್ಪನೆಗಳು. ಈ ಪಾಲಿನಾಮಿಯಲ್ಸ್ನ ಹೆಚ್ಚು ನೀವು ಪರ್ಫೆಕ್ಟ್ ಆಗಬೇಕು ಅಂದರೆ ಈ ಬೇಸಿಕ್ ಅಲ್ಜಿಬ್ರಾ ಕಾನ್ಸೆಪ್ಟ್ಸ್ ನಿಮ್ದು ಏನಾಗಬೇಕು, ಸ್ಟ್ರಾಂಗ್ ಆಗಬೇಕು. ಹೌದಾ? ನೆಕ್ಸ್ಟು ಲೀನಿಯರ್ ಇಕ್ವೇಷನ್ಸ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ರೇಖಾತ್ಮಕ ಸಮೀಕರಣಗಳು. ನೆಕ್ಸ್ಟು ಎಕ್ಸ್ಪೋನೆಂಟ್ಸ್, ಇದನ್ನು ನಾವು 7th ಕಲಿತಾ ಬಂದೀವಿ. ಎಕ್ಸ್ಪೋನೆಂಟ್ಸ್ ಅಂದರೆ ಘಾತಾಂಕಗಳು. ಹೌದಾ? ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣಗಳು, ವೇರಿಯೇಷನ್, ಮಾರ್ಪು, ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಅಂದರೆ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ತ್ರಿಭುಜಗಳು ಮತ್ತು ಚತುರ್ಭುಜಗಳು. ಟ್ರಯಾಂಗಲ್ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟು. ಆ ಪ್ರಾಪರ್ಟೀಸ್ ಮೇಲೇ ಕ್ವಶನ್ಸು ಹೆಚ್ಚಾಗಿ ಕೇಳ್ತಾ ಹೋಗ್ತಾನೆ. ಹೌದಾ? ಇನ್ನು ನೆಕ್ಸ್ಟು 18th ಏನಿದೆ, ಪಾಲಿಗಾನ್ಸ್ ಅಂದರೆ ಬಹುಭುಜಾಕೃತಿಗಳು, ಸರ್ಕಲ್ಸ್ ವೃತ್ತಗಳು, ಮೆನ್ಸುರೇಷನ್ ಅಂದರೆ ಕ್ಷೇತ್ರಗಣಿತ, ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿ, ಬೇಸಿಕ್ ಟ್ರಿಗ್ನೋಮೆಟ್ರೀಸ್ ಗೊತ್ತಿರಬೇಕು. ಆ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಇದಾವಲ್ಲ ಅವು ಗೊತ್ತಿರಬೇಕು, ಆ್ಯಂಗಲ್ಸ್ ಗೊತ್ತಿರಬೇಕು. ಓಕೆ. ನೆಕ್ಸ್ಟು ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದರೆ ನಿರ್ದೇಶಾಂಕ ಗಣಿತಗಳು. ಹೌದಾ? ಇದರಲ್ಲಿ ನಿಮಗೆ ತುಂಬ ಇಕ್ವೇಷನ್ಸ್ ಬರ್ತವೆ, ಫಾರ್ಮುಲಾಸ್ ಬರ್ತವೆ. ಡಿಸ್ಟೆನ್ಸ್ ಫಾರ್ಮುಲಾ ಆಗಿರ್ಬೋದು, ಸೆಕ್ಷನ್ ಫಾರ್ಮುಲಾ, ಸ್ಟ್ರೇಟ್ ಲೈನ್ ಇಕ್ವೇಷನ್ನು, ಸ್ಲೋಪ್ ಇಂಟರ್ಸೆಪ್ಷನ್ನು ಇವೆಲ್ಲನೂ ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಬರ್ತವೆ. ನೆಕ್ಸ್ಟು ಸಿಮೆಟ್ರಿ ಅಂದರೆ ಸಮಮಿತಿ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಮಾತೃಕೆಗಳು. ಹೌದಾ? ಇವಿಷ್ಟು ಏನಾಗುತ್ತೆ ನಿಮ್ಮದು ಮ್ಯಾಥ್ಸು ಸಿಲೆಬಸ್ ಆಗುತ್ತೆ. ಹೌದಾ? ಟೋಟಲ್ ಎಷ್ಟು ಚಾಪ್ಟರ್ಸ್ ಇದ್ದಾವೆ, 24. ಈ 24 ಚಾಪ್ಟರ್ಸನ್ನು ನಮಗೇನಾಗುತ್ತೆ HSTR ಎಕ್ಸಾಮಲ್ಲಿ ಬರುತ್ತೆ. ಈ 24 ಚಾಪ್ಟರ್ಸಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ 40 to 42 ಕ್ವಶನ್ಸು ಬರ್ತವೆ. 40 to 42 ಮಾರ್ಕ್ಸ್ ಕೂಡ ಬರ್ತವೆ. ಎಷ್ಟು ಕ್ವಶನ್ಸ್ ಬಂದಿರ್ತವೆ ಅಷ್ಟು ಮಾರ್ಕ್ಸು ಕಂಪಲ್ಸರಿ ಬಂದೇ ಬರ್ತವೆ. ಸೊ ಬ್ಲೂ ಪ್ರಿಂಟ್ ನೋಡಿ,
ಮೊದಲನೇದಾಗಿ ನಂಬರ್ ಸಿಸ್ಟಮ್. ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಾಗ ನಂಬರ್ ಸಿಸ್ಟಮ್ ಮೇಲೆ ನಮಗೆ ಇಷ್ಟು 3 ಕ್ವಶನ್ಸ್ ಅಂದರೆ 3 ಮಾರ್ಕ್ಸ್ ಬಂದಿತ್ತು. ಸರ್ಡ್ಸ್ ವಾಸ್ತವ ಸಂಖ್ಯೆಗಳ ಮೇಲೆ 1 ಕ್ವಶನ್ನು, ಗಣಗಳ ಮೇಲೆ 2 ಕ್ವಶನ್ನು, ಹೌದಾ. ವಾಣಿಜ್ಯ ಗಣಿತ ಅಂದರೆ ಪ್ರೋಗ್ರೆಷನ್ ಶ್ರೇಣಿಗಳು ಇದ್ರ ಮೇಲೆ 2 ಕ್ವಶನ್ನು, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಮೇಲೆ 2 ಕ್ವಶನ್. ಓಕೆ, ನಂಬರ್ ಸಿಸ್ಟಮ್ ಮೇಲೆ 3, ಸರ್ಟ್ಸ್ ಮೇಲೆ 1, ಸೆಟ್ಸ್ ಮೇಲೆ 2, ಪ್ರೋಗ್ರೆಷನ್ ಮೇಲೆ 2, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಮೇಲೆ 2. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅಂಕಿಅಂಶಗಳು ಇದ್ರ ಮೇಲೆ 2, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ರಮಯೋಜನೆ ಮತ್ತು ವಿಕಲ್ಪನೆ ಇದ್ರ ಮೇಲೆ 1 ಕ್ವಶನ್. ಪ್ರೊಬಾಬಿಲಿಟಿ ಅಂದರೆ ಸಂಭವನೀಯತೆ ಇದ್ರ ಮೇಲೆ 1, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ 4, ಪಾಲಿನಾಮಿಯಲ್ಸ್ ಬಹುಪದೋಕ್ತಿ ಮೇಲೆ 2. ನೆಕ್ಸ್ಟು ಲೀನಿಯರ್ ಇಕ್ವೇಷನ್ಸ್ ಅಂದರೆ ರೇಖಾತ್ಮಕ ಸಮೀಕರಣಗಳು ಇದರ ಮೇಲೆ 1. 2015ರಲ್ಲಿ ಎಕ್ಸ್ಪೋನೆಂಟ್ಸ್ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಕೊಟ್ಟಿಲ್ಲ. ಮೇ ಬಿ ಈ ಸರ್ತಿ ಕೊಡ್ಬೋದು, 1 ಮಾರ್ಕ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ನೆಕ್ಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ ಅಂದರೆ ವರ್ಗ ಸಮೀಕರಣಗಳ ಮೇಲೆ 2. ವೇರಿಯೇಷನ್ಸ್ ಅಂದರೆ ಮಾರ್ಪಿನ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಕೇಳಿಲ್ಲ, ನೆಕ್ಸ್ಟ್ ಟೈಮ್ ಹೇಳಲಿಕ್ಕಾಗಲ್ಲ. ಓಕೆ, ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸ್ ಮೇಲೂ ಯಾವುದೂ ಕೇಳಿಲ್ಲ. ತ್ರಿಭುಜಗಳ ಮೇಲೆ 4 ಕ್ವಶನ್ ಬಂದಿದ್ದಾವೆ. ಚತುರ್ಭುಜಗಳು ಅಂದರೆ ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ 1 ಕ್ವಶನ್ ಬಂದಿದೆ. ನೋಡಿ ಇವೆರಡು ಟಾಪಿಕ್ ಸಹ ಬೇಸಿಕ್ ಜಾಮೆಟ್ರಿಕ್ ಒಳಗೇ ಬರುತ್ತೆ, ಹೌದಾ. ಸೊ ಟ್ರಯಾಂಗಲ್ಸ್ ಮೇಲೆ 4 ಕ್ವಶನ್ನು, ಕ್ವಾಡ್ರಿಲ್ಯಾಟ್ರಲ್ ಮೇಲೆ 1 ಕ್ವಶನ್. ಪಾಲಿಗಾನ್ಸ್ ಅಂದರೆ ಬಹುಭುಜಾಕೃತಿಗಳು ಇದರ ಮೇಲೆ 1, ಸರ್ಕಲ್ಸ್ ಮೇಲೆ 2, ಮೆನ್ಸುರೇಷನ್ ಮೇಲೆ ಕೂಡ 2, ಟ್ರಿಗ್ನೋಮೆಟ್ರಿಯಲ್ಲಿ 2 ಕ್ವಶನ್ಸ್. 2 ಕ್ವಶನ್ಸ್ ಇನ್ ದ ಸೆನ್ಸ್ 2 ಮಾರ್ಕ್ಸ್. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ 3 ಕ್ವಶನ್ ಬಂದಿದ್ದಾವೆ. ಸಿಮೆಟ್ರಿ ಮೇಲೆ 0, ಮ್ಯಾಟ್ರಿಸಸ್ ಮೇಲೆ 2. ಓಕೆ, ಸೊ ಟೋಟಲಿ 40 ಮಾರ್ಕ್ಸ್ ಆಯಿತು. 40 ಕ್ವಶನ್ಸ್, 40 ಕ್ವಶನ್ಸ್ಗೆ 40 ಮಾರ್ಕ್ಸ್. ಇವಾಗ ಯಾವ ಚಾಪ್ಟ್ರಿಗೆ ಎಷ್ಟು ಕ್ವಶನ್ಸು ಎಷ್ಟು ಮಾರ್ಕ್ಸು ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್ ಈ 24ರಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟು ಯಾವುದನ್ನು ಓದಬೇಕು. ಸುಮ್ಮನೆ 24ಕ್ಕೆ 24 ಒಂದೇ ರೇಂಜಲ್ಲಿ ಓದಿದರೆ ಯೂಸ್ ಆಗಲ್ಲ, ಹೌದಾ. ಸೊ ನೋಡಿ, ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕಪ್ಪ. ನೀವಿನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಟಿಫಿಕೇಷನ್ ಆದಮೇಲೆ ಓದಿದ್ರಾಯಿತು ಅಂತ ಇರೋರು ಇರ್ತಿರಲ್ಲ, ಅಂಥವರು ಇವಾಗ ಸ್ಟಾರ್ಟ್ ಮಾಡೋರು ಏನು ಮಾಡಬೇಕು, ನೀವು ಹೆಚ್ಚು ಒತ್ತನ್ನು ಅಂದರೆ ಫಸ್ಟ್ ಪ್ರಿಫರೆನ್ಸ್ನ ಇವುಗಳ ಮೇಲೆ ಕೊಡಬೇಕು. ಓಕೆ ನೋಡಿ, ಟೋಟಲ್ ಎಷ್ಟಾಗುತ್ತೆ? 1, 4, 5, 6, 6, 4, 10. ಈ ಜಾಮೆಟ್ರಿ ಮೇಲೆ 10 ಕ್ವಶನ್ಸ್, 10 ಮಾರ್ಕ್ಸ್. ಟ್ರಯಾಂಗಲ್ಸಲ್ಲಿ 4, ಸರ್ಕಲ್ಸಲ್ಲಿ 2, ಮೆನ್ಸುರೇಷನಲ್ಲಿ 2, ಕ್ವಾಡ್ರಿಲ್ಯಾಟ್ರಲ್ 1, ಪಾಲಿಗಾನ್ಸ್ 1. ಸೊ ಫಸ್ಟು ಇವು 6 ಚಾಪ್ಟರ್ಸ್ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು? ನಂಬರ್ ಸಿಸ್ಟಮ್ ಮೇಲೆ ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ, ದೆನ್ ಪೊಲಿನಾಮಿಯಲ್ಸ್. 4, 2, 6, 6, 3, 9 ಮಾರ್ಕ್ಸು, 9 ಕ್ವಶನು ಈ ಒಂದು ಚಾಪ್ಟ್ರಲ್ಲಿ ಬರ್ತವೆ, ಹೌದಾ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ, ಮ್ಯಾಟ್ರಿಸಸ್, ಪ್ರೋಗ್ರೆಷನ್. ಇದು ನಿಮ್ಮದು 3rd ಪಾರ್ಟ್. ಓಕೆ, ಇದರಲ್ಲೆಷ್ಟು ಟೋಟಲು 9 ಕ್ವಶನ್ಸು, 9 ಮಾರ್ಕ್ಸ್. ಇಷ್ಟ ಆದಮೇಲೆ ನೆಕ್ಸ್ಟ್ ಯಾವುದಕ್ಕೆ ಬರ್ತೀರಾ? ಲೀನಿಯರ್ ಇಕ್ವೇಷನು, ಎಕ್ಸ್ಪೋನೆಂಟ್ಸನ್ನು ನೋಡ್ಕೊಳ್ಳಿ. ಇದರಲ್ಲಿ ಬೇಸಿಕ್ ಲಾಸ್ ಇದ್ದಾವೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ನು, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್. ಇದನ್ನಕ್ಕೆ 4th ಪ್ರಿಫರೆನ್ಸ್ ಕೊಡಿ. ಇದರಲ್ಲಿ 5 ಮಾರ್ಕ್ಸು. ಅದೆಲ್ಲನೂ ಆದಮೇಲೆ ಲಾಸ್ಟು ನೋಡ್ಕೋಬೇಕಾಗಿರುವಂಥದ್ದು ನೀವು ಯಾವುದಪ್ಪ ಅಂದರೆ ಸರ್ಟ್ಸ್, ವಾಸ್ತವ ಸಂಖ್ಯೆಗಳು, ಗಣಗಳು, ಅಂಕಿಅಂಶಗಳು, ಕ್ರಮಯೋಜನೆ ಮತ್ತು ವಿಕಲ್ಪ ಮತ್ತು ಸಂಭವನೀಯತೆ, ಹೌದಾ.
ಇದರಲ್ಲಿ 7 ಮಾರ್ಕ್ಸ್. ಇವಿಷ್ಟು ಚಾಪ್ಟರ್ ಸೇರಿ 7 ಮಾರ್ಕ್ಸ್. ಸೊ ಇದಿಷ್ಟು ಕೂಡ HSTR ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿರುವಂತಹ ಡೀಟೇಲ್ಡ್ ಬ್ಲೂ ಪ್ರಿಂಟು ಕೊಟ್ಟಿದ್ದೀನಿ. ಮತ್ತು ಪಾರ್ಟ್ಸ್ ಮಾಡಿಕೊಂಡು ಫಸ್ಟ್ ಎಷ್ಟು ಚಾಪ್ಟರ್ಸ್ ಓದಬೇಕು, ಸೆಕೆಂಡ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಥರ್ಡ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮ್ಮ ಸ್ಟಡಿನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿ. ಇವಾಗಲೂ ಕೂಡ ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ, ಹೌದಾ. ಈ ಸರ್ತಿ ಇವು ಏನಾದರೂ 15,000 ನೋಟಿಫಿಕೇಷನ್ ಆಗಿ ಬಿಟ್ಟರೆ ನೆಕ್ಸ್ಟು ಮತ್ತೆ ನಿಮಗೆ ನೋಟಿಫಿಕೇಷನ್ ಆಗಬೇಕು ಅಂದರೆ ಎಷ್ಟು ವರ್ಷಗಳಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನೋಡಿ, HSTR 11 ವರ್ಷ ಆಯಿತು ನೇಮಕಾತಿ ಮಾಡ್ಕೊಂಡಿಲ್ಲ. ಇವಾಗ ನೇಮಕಾತಿ ಮಾಡ್ಕೊತಿದ್ದಾರೆ. ಅದರಲ್ಲಿ ಮತ್ತೆ ಇವಾಗ ಕಾಂಪಿಟೇಷನ್ ಕೂಡ ನಿಮಗೇನಾಗುತ್ತೆ, ಹೈ ಆಗುತ್ತೆ. ಯಾಕಂದರೆ ಈ ಸರ್ತಿ PG ಇಲ್ಲ ಅಂತ ಹೇಳ್ತಿದ್ದಾರೆ, ಟೆಟ್ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ PGನೂ ಇಲ್ಲ, ಟೆಟ್ಟೂ ಇಲ್ಲ ಅಂದರೆ ಕಾಂಪಿಟೇಟರ್ಸು ಜಾಸ್ತಿ ಆಗ್ತಾರೆ. ಕಾಂಪಿಟೇಟರ್ಸ್ ಜಾಸ್ತಿ ಆದಾಗೆ ಇವನ್ ಕ್ವಶನ್ ಪೇಪರ್ ಲೆವೆಲ್ ಕೂಡ ಟಫ್ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ತುಂಬಾ ಸ್ಮಾರ್ಟಾಗಿ ಮಾಡಬೇಕು. ಇನ್ನು C&R ರೂಲ್ಸ್ ಬಂದಮೇಲೆ ಗೊತ್ತಾಗುತ್ತೆ ಇದು ಟೆಟ್ ಇದೇನಾ ಇಲ್ವಾ ಅಂತ. ಲಾಸ್ಟ್ 2015 ಕೂಡ ಟೆಟ್ ಇರಲಿಲ್ಲ. ಸೊ ಐ ಹೋಪ್ ಈ ಸರ್ತಿನೂ ಇರಲ್ಲ. ಬಟ್ PG ಏನು ಮಾಡುತ್ತೆ ನೋಡಬೇಕು. ಸಪೋಸ್ PG ಕನ್ಸಿಡರ್ ಮಾಡಿದರೆ ಸ್ವಲ್ಪ ಕಾಂಪಿಟೇಟರ್ಸು ಕಡಿಮೆ ಆಗ್ತಾರೆ. ಅಂದರೆ ನೀವು B.Ed ಬ್ಯಾಚಸ್ ಯಾರೂ ನಮಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಹೌದಾ. ಯಾರು ಫ್ರೆಶ್ ಆಗಿ ಡಿಗ್ರಿ ಕಂಪ್ಲೀಟ್ ಮಾಡಿ ಇವಾಗ B.Ed ಕಂಪ್ಲೀಟ್ ಮಾಡಿದಾರಲ್ಲ ಅವ್ರು ಯಾರೂ ಕಾಂಪೀಟ್ ಮಾಡಲಿಕ್ಕಾಗಲ್ಲ. ಸಪೋಸ್ PG ಇಲ್ಲ ಅಂದರೆ ಎಲ್ಲರೂ ಸಹ ಅಪ್ಲೈ ಮಾಡ್ತಾರೆ, ಹೌದಾ. ಅವರೆಲ್ಲ GPSTRಲ್ಲೂ ಅಪ್ಲೈ ಮಾಡ್ತಾರೆ, HSTRಗಳು ಕೂಡ ಅಪ್ಲೈ ಮಾಡ್ತಾರೆ. ಸೊ ಕಾಂಪಿಟೇಷನ್ ಕಡಿಮೆ ಆಗಬೇಕು ಅಂದರೆ ಇವ್ರು PG ತರಬೇಕು. ಅಂದರೆ ಅಪ್ಲಿಕೆಂಟ್ಸ್ ಏನಾಗ್ತಾರೆ, ಫಿಲ್ಟರ್ ಆಗ್ತಾರೆ. ಇಲ್ಲ ಅಂದರೆ ಇರೋ 700 ಪೋಸ್ಟಿಗೆ 7 ಲಕ್ಷ ಅಪ್ಲಿಕೇಶನ್ ಬರುತ್ತಂದ್ರೂ ಏನೂ ಆಶ್ಚರ್ಯ ಇಲ್ಲ. ಬಟ್ ಅವು ಎಷ್ಟೇ ಅಪ್ಲಿಕೇಶನ್ಸ್ ಬರಲಿ, ಎಷ್ಟೇ ಅಪ್ಲಿಕೇಶನ್ಸ್ ಹೋಗಲಿ, ಇರೋ 700 ಪೋಸ್ಟಲ್ಲಿ ನಂದು ಒಂದು ಹೆಸರು ಅಂದ್ಕೊಂಡು ಸ್ಟಡಿ ಮಾಡಬೇಕು. ಮಿಕ್ಕಿರೋ 699 ಬಗ್ಗೆ ನಮಗೆ ಗಮನ ಬೇಡ, ಅವರಿಗೆ ನಮಗೆ ಸಂಬಂಧ ಇಲ್ಲ. ನಮಗೇನು ಒಂದು ಬೇಕಲ್ಲ, ಅದು ಒಂದರ ಮೇಲೇ ನಿಮ್ಮ ಗಮನ ಇರಬೇಕು. ಸೊ ರೆಗ್ಯುಲರ್ ಅಪ್ಡೇಟ್ಸಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ HSTR ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. HSTR ಮೇಲೇ ಇನ್ಮೇಲೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ತುಂಬಾ ಇರೋದ್ರಿಂದ ನನಗೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ನಾನು ಈ ಥರ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಕಂಪಲ್ಸರಿ ವಿಡಿಯೋನ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ಸ್ ಅಗೇನ್.